ಕೃಷ್ಣದೇವರು ಒಂದು ಮಾತನ್ನು ಹೇಳುತ್ತಾನೆ. ಯಾವುದು ಅಂತಂದರೆ, ನನಗೆ ಹೆಚ್ಚು ಪ್ರಿಯವಾದದ್ದು ಯಾವುದು ಅಂದರೆ ನನ್ನ ಭಕ್ತರು, ಜ್ಞಾನಿಗಳು. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಯಾಕೆ ಜ್ಞಾನಿಗಳ ಮೇಲೆ ಪರಮಾತ್ಮನಿಗೆ ಹೆಚ್ಚು ಪ್ರೀತಿ ಅಂದರೆ ಅವರು ಭಕ್ತಿಯನ್ನು ಮಾಡ್ತಾರೆ, ಪರಮಾತ್ಮನಿಗೆ ಭಕ್ತಿಯನ್ನು ಅರ್ಪಣೆ ಮಾಡುತ್ತಾರೆ. ಹಾಗಾಗಿ ದೇವರಿಗೆ ಭಕ್ತಿಯ ಮೇಲೆ ತುಂಬ ಪ್ರೀತಿ ಇದೆ. ಆ ಭಕ್ತಿಯ ಬಗ್ಗೆ ತುಂಬ ಉಪದೇಶವನ್ನು ದೇವರು ಮಾಡಿದ್ದಾನೆ. ಭಕ್ತಿಯಿಂದಲೇ ತಾನು ಒಲಿಯುವುದೊಂದನ್ನು ತಿಳಿಸಿದ್ದಾನೆ. ಈ ಭಕ್ತಿಗೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಅಂತ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ಅವರೊಂದು ದೃಷ್ಟಾಂತ ಕೊಟ್ಟು ಸಮನ್ವಯ ಮಾಡಿ ತೋರಿಸ್ತಾರೆ ಸ್ವಾಮಿಗಳು. ಭಕ್ತಿ ಎನ್ನುವಂತಹದ್ದು ನಾವು ಮಾಡುವ ಎಲ್ಲ ಸಾಧನೆಗಳಿಗೂ ಪ್ರಧಾನವಾದ ಒಂದು ಅಂಶ ಭಕ್ತಿ. ಉಳಿದಂತಹ ಅಂಶಗಳಲ್ಲಿ ಲೋಪದೋಷವಾದರೂ ನಡೀತದೆ, ಭಕ್ತಿಯಲ್ಲಿ ಲೋಪ ಆಗಬಾರ್ದು. ನಾವು ಯಾವುದೇ ಒಂದು ದಾನವನ್ನು ಮಾಡಲಿ, ಸಮಾಜೋಪಯೋಗಿಯಾದ ಕಾರ್ಯವನ್ನು ಮಾಡಲಿ, ಅಥವಾ ಮಕ್ಕಳ ಲಾಲನೆ ಪೋಷಣೆ, ಗುರು ಹಿರಿಯರ ಸೇವೆ, ಯಾವುದೇ ಕರ್ಮಾಚರಣೆಯನ್ನು ಮಾಡಲಿ, ಮಾಡುವಾಗ ಕರ್ಮಗಳಲ್ಲಿ ಕಿಂಚಿತ್ ಲೋಪವಾದರೂ ತೊಂದರೆ ಇಲ್ಲ, ಭಕ್ತಿ ಲೋಪ ಆಗಬಾರ್ದು. ದೇವರನ್ನು ಸರಿಯಾಗಿ ತಿಳಿದು ಆ ಪರಮಾತ್ಮನ ಪೂಜೆ ಇದು, ಆ ಪರಮಾತ್ಮನಿಗೆ ಈ ಕರ್ಮ ಅರ್ಪಿತವಾಗಲಿ ಅನ್ನೋ ಭಾವನೆಯಿಂದ ದೇವರಲ್ಲಿ ಬಾಗಿದವನಾಗಿ ಆ ಕರ್ಮಗಳನ್ನು ಆಚರಣೆ ಮಾಡಬೇಕು. ಇದನ್ನು ಶಾಸ್ತ್ರಗಳು ಹೇಳ್ತದೆ. ಇಷ್ಟು ಭಕ್ತಿಗೆ ಪ್ರಾಮುಖ್ಯತೆಯನ್ನು ಶಾಸ್ತ್ರಗಳು ಕೊಟ್ಟಿವೆ. ಅಷ್ಟೊಂದು ಪ್ರಾಮುಖ್ಯತೆ ಕೊಡಲಿಕ್ಕೆ ಏನು ಕಾರಣ ಅಂತಂದರೆ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಅವರು. ಯಾವುದು ಅಂದರೆ, ಅಡುಗೆಯ ಪದಾರ್ಥಗಳನ್ನು ಸಿದ್ಧಪಡಿಸುವಾಗ ಅಡುಗೆಯವನಿಗೆ, ಪಾಚಕನಿಗೆ ತಲೆಯಲ್ಲಿರುವಂಥ ವಿಚಾರ ಏನು ಅಂತಂದರೆ ಅಡುಗೆ ಚೆನ್ನಾಗಿ ರುಚಿಯಾಗಬೇಕು ಅಂತ. ಅದು ಬಣ್ಣ ಹೇಗಿರ್ತದೆ, ಅದು ಬಿಸಿ ಇರ್ತದೋ, ಆರಿರ್ತದೋ, ಗಟ್ಟಿಯಾಗ್ತದೋ, ಅಥವಾ ನೀರಾಗಿರ್ತದೋ, ಅದು ಹೇಗೂ ಇರ್ಬೋದು ಪದಾರ್ಥ. ನಾವು ಸಾಮಾನ್ಯ ಊಟವನ್ನು ಮಾಡುವಾಗ, ಆಹಾರವನ್ನು ಸ್ವೀಕಾರ ಮಾಡುವಾಗ ಹೇಳೋದು ಅದನ್ನೇ, ನೋಡ್ಲಿಕ್ಕೆ ಭಾರಿ ಚೆನ್ನಾಗಿತ್ತು, ತಿನ್ನೋಣ ಅಂತ ತಿಂದೆ, ಕಹಿಯಾಗಿತ್ತು, ಅಥವಾ ಇದು ಸಿಹಿ, ತುಂಬ ಸಿಹಿಯಾಗಿತ್ತು. ಅಂದರೆ ಪದಾರ್ಥದ ಬಣ್ಣ ರೂಪ ಎಲ್ಲ ಹೇಗೇ ಇದ್ರೂ ತೊಂದರೆ ಇಲ್ಲ, ರುಚಿ ಚೆನ್ನಾಗಿದ್ದದನ್ನು ನಾವು ಪ್ರಶಂಸೆ ಮಾಡ್ತೇವೆ. ರುಚಿ ಇಲ್ಲ ಅಂದರೆ ಅಂತಹ ಪದಾರ್ಥವನ್ನು ನಾವು ತಿರಸ್ಕಾರ ಮಾಡ್ತೇವೆ. ಆ ಪದಾರ್ಥ ಬೇಡ ನಮಗೆ ಅಂತ ನಾವು ತಿರಸ್ಕಾರ ಮಾಡ್ತೇವೆ. ಹಾಗಾಗಿ ಕೃಷ್ಣ ಪರಮಾತ್ಮ ಹೇಗೆ ಆಹಾರ ಪದಾರ್ಥಗಳ ಸೇವನೆಯನ್ನು ಮಾಡುವಾಗ ಅದರ ಉಳಿದ ಎಲ್ಲ ಕಾರ್ಯಗಳಿಗಿಂತಲೂ ಪ್ರಧಾನವಾದದ್ದು ಅದರ ರುಚಿ. ರುಚಿ ಚೆನ್ನಾಗಿದ್ದರೆ ಅದನ್ನು ನಾವು ಸ್ವೀಕಾರ ಮಾಡಬಹುದು. ಅದರಲ್ಲಿ ಭಾಳ ನಮಗೆ ಶ್ರದ್ಧೆ ಹೇಗೆ ಮೂಡ್ತದೋ ಹಾಗೆ ದೇವರು ಹೇಳ್ತಾನೆ, ಉಳಿದ ಎಲ್ಲ ಅಂಗಗಳು ಸರಿಯಾಗಿದೋ ಇಲ್ಲವೋ ತೊಂದರೆ ಇಲ್ಲ, ಅದು ಲೋಪದೋಷವಾದರೂ ಪರವಾಗಿಲ್ಲ, ಭಕ್ತಿ ಚೆನ್ನಾಗಿತ್ತು ಅಂತಾದರೆ ದೇವರದನ್ನು ಸ್ವೀಕಾರ ಮಾಡ್ತಾನೆ. ಕೆಲವೊಮ್ಮೆ ಮಾಡಿದ ಪದಾರ್ಥ ಅದು ಸ್ವಲ್ಪ ಕಪ್ಪಾಗಿರ್ತದೆ, ಅಥವಾ ಚೆನ್ನಾಗಿ ಬಣ್ಣ ಬಂದಿರೋದಿಲ್ಲ, ಆದರೂ ರುಚಿ ಇದ್ದರೆ ಮನುಷ್ಯ ಸ್ವೀಕಾರ ಮಾಡ್ತಾನೆ. ಚೆನ್ನಾಗಿದೆ ರೀ, ತೊಂದರೆ ಇಲ್ಲ, ಬಣ್ಣ ಬರೆದಿರೋ ತೊಂದರೆ ಇಲ್ಲ, ಚೆನ್ನಾಗಿದೆ, ರುಚಿಯಾಗಿದೆ. ಹಾಗಾದರೆ ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ ರುಚಿ ಹೇಗೆ ಪ್ರಧಾನವೋ ಅದರಲ್ಲಿ, ಹಾಗೆ ದೇವರಿಗೆ ಪ್ರೀತ್ಯರ್ಥವಾಗಿ ನಾವು ಕರ್ಮಾಚರಣೆ ಮಾಡುವಾಗ ಭಕ್ತಿ ಪ್ರಧಾನ ಆಗಬೇಕು. ನೋಡಿ, ಈ ಒಂದು ತತ್ವವನ್ನು ಕೃಷ್ಣದೇವರು ಅನೇಕ ಕಡೆಗಳಲ್ಲಿ ಹೇಳಿದ್ದಾನೆ. ಮಹಾಭಾರತದ ಅನೇಕ ಉಪದೇಶಗಳಲ್ಲಿ ದೇವರು ಭಕ್ತಿಗೆ ಹೇಗೆ ಒಲಿತಾನೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ, ನಿದರ್ಶನವಾಗಿಯೇ ತೋರಿಸಿದ್ದಾನೆ. ರಾಮಾಯಣದಲ್ಲೂ ಬರ್ತದೆ, ಪುರಾಣಗಳಲ್ಲೂ ಬರ್ತದೆ. ಅನೇಕ ಕಡೆಗಳಲ್ಲಿ ದೇವರು ಭಕ್ತರಿಗೆ ಎಷ್ಟು ಸುಲಭವಾಗಿ ಒಲಿತಾನೆ, ಯಾಕೆಂದರೆ ಅವರ ಭಕ್ತಿಗೆ ಮೆಚ್ಚುತ್ತಾನೆ ಅಂತ. ಈ ಭಕ್ತಿಯಲ್ಲೇ ನಮ್ಮಲ್ಲಿ ಲೋಪದೋಷ ಆಗುವಂಥದ್ದು. ನಾವು ಬೇಕಾದಷ್ಟು ದೇವರ ಸೇವೆ ಮಾಡ್ತೇವೆ, ದೇವರಿಗೆ ಪ್ರೀತಿಯಾಗಲಿ ಅಥವಾ ದೇವರ ಪೂಜಾದಿಗಳಿಗೆ ವಿನಿಯೋಗವಾಗಲಿ ಅಂತ ಹೂ ತಂದು ಕೊಡ್ತೇವೆ, ತುಳಸಿ ತಂದು ಕೊಡ್ತೇವೆ, ಅಥವಾ ನಮ್ಮ ಕೈಲಾದ ಸೇವೆಯನ್ನು ಮಾಡ್ತೇವೆ, ಶ್ರಮದಾನವನ್ನು ಮಾಡ್ತೇವೆ. ಬೇರೆ ಬೇರೆ ರೀತಿಯಲ್ಲಿ ದೇವರ ಪೂಜಾದಿ ಸತ್ಕರ್ಮಗಳಿಗಾಗಿ ನಮ್ಮಿಂದ ಸೇವೆಗಳು ನಡೀತದೆ. ಆದರೆ ಈ ಕರ್ಮಗಳು ನಡೆಯುವಾಗ ಲೋಪ ಆಗೋದು ಯಾವುದಂದರೆ ಭಕ್ತಿಯ ಲೋಪವಾಗಿಬಿಟ್ಟಿರ್ತದೆ. ಬೇರೆ ಎಲ್ಲ ಮಾಡ್ತೇವೆ ನಾವು, ಅದನ್ನು ಲೋಪ ಮಾಡ್ಕೊಂಡು ಬಿಡ್ತೇವೆ. ಹಾಗಾಗಬಾರ್ದು. ಉಳಿದದ್ರಲ್ಲಿ ಲೋಪ ಆದರೂ ಪರವಾಗಿಲ್ಲ. ನಾನು 10 ತುಳಸಿ ಗಿಡವನ್ನು ದೇವರ ಪೂಜೆಗಾಗಿ ನೆಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ, 5 ಗಿಡವನ್ನು ನೆಟ್ಟಿರ್ಬೋದು ನಾನು. ಆದರೆ ಆ 5 ಗಿಡ ನೆಡುವಾಗ ಇದು ದೇವರ ಪೂಜಾ ಆಗಲಿ, ಇದು ದೇವರಿಗೆ ನಿವೇದಿತವಾಗಲಿ, ದೇವರಿಗೆ ಅರ್ಪಿತವಾಗಲಿ ಅನ್ನೋ ದೇವರ ಭಾವನೆಯನ್ನು ಮಾಡಿದ್ವಿ ಅಂತಾದರೆ ಅದು ಪರಮಾತ್ಮನಿಗೆ ಹೋಗಿ ಸೇರ್ತದೆ. ಇಲ್ಲದೆ ನಾವು 4 ಜನಕ್ಕೆ ಕಾಣುವಂತೆ ನಾವು ನಮ್ಮ ಲೆಕ್ಕದಲ್ಲಿ ಮಠಕ್ಕೆ ಒಂದಿಷ್ಟು ಕೊಡುಗೆ ಕೊಟ್ಟು, ದಾನವನ್ನು ಕೊಟ್ಟು, ದೊಡ್ಡ ಹೆಸರಲ್ಲಿ ನಮ್ಮದು ಬರಬೇಕು ಮಠದಲ್ಲಿ ಬೋರ್ಡು, ನಾವು ಹೋದಾಗೆಲ್ಲ ಅದು ಕಾಣ್ತಾ ಇರಬೇಕು ನಮಗೆ, ನಾವು ಬಂದಾಗಲೆಲ್ಲ ಸ್ವಾಮಿಗಳು ನಮ್ಮನ್ನು ಗುರುತಿಸಬೇಕು. ಈ ರೀತಿಯಲ್ಲಿ ನಾವೇನಾದರೂ ಸೇವೆಯನ್ನು ಮಾಡಿದರೆ ಮಠದಲ್ಲಿರೋರು ಗುರುತಿಸ್ತಾರೆ, ನಮಗೆ ಬೇಕಾದಷ್ಟು ಗೌರವ ಸಿಗಬಹುದು, 4 ಕಡೆ ಪ್ರಸಿದ್ಧಿ ಆಗ್ಬೋದು. ಅದರ ದೇವರಿಗೆ ಹೋಗಿ ಮುಟ್ಟುವುದಿಲ್ಲ. ಯಾಕಂದರೆ ದೇವರಿಗೆ ಅದು ಮುಟ್ಟಬೇಕು ಅಂತಾದರೆ ಉಳಿದ ಯಾವ ಆಡಂಬರಗಳನ್ನು ದೇವರು ಕೇಳುವುದಿಲ್ಲ, ಭಕ್ತಿಯನ್ನು ಮಾತ್ರ ದೇವರು ಸ್ವೀಕಾರ ಮಾಡೋದು.
ಅದಕ್ಕೆ ಬೇಕಾದಷ್ಟು ನಿದರ್ಶನಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಒಬ್ಬ ವ್ಯಾಧ ಅಂದರೆ ಬೇಡರವನು, ಅವನೊಂದು ಬಾಣವನ್ನು ತೆಗೆದುಕೊಂಡು ಕೃಷ್ಣನಿಗೆ ಬಿಟ್ಟ ಪಾದಕ್ಕೆ. ಆ ಪಾದ ನೋಡೋಕೆ ಭಾರಿ ಕೆಂಪಾಗಿ ಚೆನ್ನಾಗಿತ್ತಂತೆ. ಅದೊಂದು ಪಕ್ಷಿ ಅಂದುಕೊಂಡು ಬಾಣವನ್ನು ಬಿಟ್ಟ. ಭಾಗವತದ ಕೊನೆಯಲ್ಲಿ ಬರ್ತದೆ ಕೃಷ್ಣದೇವರ ಕಥೆಯಲ್ಲಿ. ಆದರೆ ದೇವರು ಆ ವ್ಯಾಧನಿಗೆ ಯಾವ ಶಿಕ್ಷೆಯನ್ನು ಕೊಡಲಿಲ್ಲ. ಯಾಕೆಂದರೆ ಅವನಿಗೆ ಗೊತ್ತಿಲ್ಲದೆ ಬಿಟ್ಟ. ಮರುಕ್ಷಣಕ್ಕೆ ಗೊತ್ತಾಯಿತು, ಅಯ್ಯೋ ನಾನು ತಪ್ಪು ಮಾಡಿದೆ, ಪರಬ್ರಹ್ಮ ನಾರಾಯಣ ಕೃಷ್ಣನ ಪಾದಕ್ಕೆ ಬಾಣವನ್ನು ಬಿಟ್ಟಿದ್ದೇನೆ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಕೇಳಿಕೊಂಡ. ದೇವರವನನ್ನು ಉದ್ಧಾರ ಮಾಡಿದ. ನೋಡಿ, ವ್ಯಾಧ ಮಾಡಿದ್ದು ತನಗೆ ಪೀಡೆಯನ್ನು. ಹೊಸ ದೇವರ ಶರೀರಕ್ಕೆ ಏನೂ ಆಗಲಿಲ್ಲ, ಆಚಾರ್ಯರು ನಿರ್ಣಯ ಮಾಡಿದಂತೆ ಕೃಷ್ಣದೇವರೊಂದು ಪ್ರತಿಕೃತಿಯನ್ನು ಇಟ್ಟದ್ದು. ಕೃಷ್ಣದೇವರಿಗೆ ನಾಶ ಇಲ್ಲ, ಅವನ ರೂಪವು ನಿತ್ಯ, ಅದೆಲ್ಲ ಮತ್ತೊಂದು ವಿಚಾರ. ಅದರ ದೇವರು ತನಗೆ ಚುಚ್ಚಿದ್ದಾನೆ ಅನ್ನೋದನ್ನೇ ಇಟ್ಟುಕೊಂಡು ಯುದ್ಧವನ್ನು ಮಾಡಿ ಅವನ ಜೊತೆ ಹೋರಾಡಿ ಅವನನ್ನು ಕೆಳಗೆ ಹಾಕಿ ಅವನಿಗೆ ಅನಿಷ್ಟವನ್ನು ಮಾಡಿ ಯಾವುದೂ ಮಾಡಲಿಲ್ಲ. ಅವನ ಭಕ್ತಿಯನ್ನು ಮೆಚ್ಚಿದ. ಧ್ರುವರಾಜ ನೋಡಿ, ಸಣ್ಣ ಹುಡುಗ, ಇನ್ನೂ 5-6 ವರ್ಷದ ಬಾಲಕ, 6 ತಿಂಗಳು ತಪಸ್ಸು ಮಾಡಿದ್ದಷ್ಟೇ. ಅಯ್ಯೋ, ಇಷ್ಟೇ 6 ತಿಂಗಳು ಸೇವೆ ಮಾಡಿದ್ದು. ಅದು ಸಣ್ಣ ಹುಡುಗ. ನಮ್ಮಲ್ಲಿ ನಾವು ಕೆಲವೊಮ್ಮೆ ಏನಾದರೂ ಕೆಲಸ ಮಾಡುವಾಗ ಯಾರಾದರೂ ಮಕ್ಕಳು ಬಂದು ಏನಾದರೂ ಹೇಳಿದರೆ, ಅಯ್ಯೋ ಏನೋ ಹೇಳ್ತಾರೆ ಆ ಮಕ್ಕಳು, ಅದನ್ನೆಲ್ಲ ನಾವು ಯಾಕೆ ಕೇಳಬೇಕು, ಏನೋ ದೊಡ್ಡ ಅಧಿಕಾರಿಗಳು ಬಂದು ಹೇಳಿದರೆ ಸ್ವಲ್ಪ ಅದಕ್ಕೆ ಮರ್ಯಾದೆ, ಅದನ್ನು ಕೇಳಿ ಅದನ್ನು ಫಾಲೋ ಮಾಡೋಣ, ಇವ್ರ್ಯಾರು ಹೇಳಿದ್ದು ನಾವು ಯಾಕೆ ಕೇಳಬೇಕು ಅಂತ ಸಣ್ಣ ವಯಸ್ಸಿನ ಪ್ರಮಾಣದಲ್ಲಿ ನಾವು ಕೆಲವೊಮ್ಮೆ ಅಳಿತೇವೆ ಸಾಧನೆಗಳನ್ನು. ಅವರು ದೇವರು ಅದನ್ನು ನೋಡೋದಿಲ್ಲ. ಇನ್ನು ಬೇರೆ ಬೇರೆ ಘಟ್ಟಗಳನ್ನು ನೋಡಿದರೆ ರಾಕ್ಷಸರು, ಪ್ರಾಣಿಗಳು ನೋಡಿ, ಜಟಾಯು, ಸಂಪಾತಿ, ಶಬರಿ. ಹಾಗಾದರೆ ದೇವರು ಜಾತಿ ಅಥವಾ ಪ್ರಾಣಿ ಯಾವುದನ್ನೂ ಲೆಕ್ಕಿಸದೆ ಅನುಗ್ರಹವನ್ನು ಮಾಡ್ತಾನೆ. ಯಾವುದಕ್ಕೆ? ಭಕ್ತಿಗೆ. ಹಾಗಾಗಿ ಶಾಸ್ತ್ರ ಹೇಳ್ತದೆ, ಭಕ್ತಿಯನ್ನು ಪ್ರಧಾನವಾಗಿ ದೇವರಿಗೆ ನಾವು ಮಾಡಬೇಕು. ಇದು ನಮಗೆ ಅನುಭವಕ್ಕೆ ಬರಲಿಕ್ಕೆ ಅನುಗುಣವಾಗಿ ಸ್ವಾಮಿಗಳು ಕೊಟ್ಟ ದೃಷ್ಟಾಂತ ಎಷ್ಟು ಚೆನ್ನಾಗಿದೆ ಅಂದರೆ, ನೋಡಿ, ನಾವು ಎಂತೆಂತಹ ಪದಾರ್ಥಗಳನ್ನೆಲ್ಲ ತಿಂತೇವೆ. ಖಾರದ ಪದಾರ್ಥ ತಿಂತೇವೆ, ಸಿಹಿಯಾದ ಪದಾರ್ಥ ತಿಂತೇವೆ, ಗಟ್ಟಿಯಾದ ಪದಾರ್ಥ ತಿಂತೇವೆ, ಮೃದುವಾದ ಪದಾರ್ಥ ತಿಂತೇವೆ. ಅಂತಹ ಪದಾರ್ಥವನ್ನೇ ಸೇವನೆ ಮಾಡಬೇಕಾದರೂ ಕೂಡ ನಮ್ಮಲ್ಲಿರತಕ್ಕಂಥ ನಿಯಮ ಒಂದೇ, ಅದು ರುಚಿಯಾಗಿರಬೇಕು. ರುಚಿ ಇಲ್ಲ ಅಂದರೆ ಅದು ಎಂಥದ್ದೇ ಪದಾರ್ಥವಾಗಲಿ, ಭಾಳ ಹೌರಾಗೆ ಇರಲಿ ಆ ಪದಾರ್ಥ, ಬೇಡ ಅಂತ ತಿರಸ್ಕಾರ ಮಾಡುತ್ತೆ. ಹಾಗಾಗಿ ಆಹಾರ ಪದಾರ್ಥ ಸೇವನೆಯಲ್ಲಿ ರುಚಿಗೆ ಎಷ್ಟು ಪ್ರಾಧಾನ್ಯ ಇದೆಯೋ, ಎಷ್ಟು ಮುಖ್ಯವಾಗಿ ರುಚಿ ಇರಬೇಕು ಆಹಾರಗಳು, ಆಗ ಮಾತ್ರ ಅದು ಸ್ವೀಕಾರ ಯೋಗ್ಯವಾಗ್ತದೋ. ಹಾಗೆ ನಾವು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಪರಮಾತ್ಮನಿಗೆ ಹೋಗಿ ಸೇರಬೇಕು ಅಂತಾದರೆ ಭಕ್ತಿ ಅದರಲ್ಲಿ ಸೇರಿಕೊಳ್ಬೇಕು. ಆಗ ಮಾತ್ರ ಅದು ಅತ್ಯಂತ ರುಚಿಕರವಾದ ಪದಾರ್ಥವಾಗಿ ಅದು ಪರಮಾತ್ಮನಿಗೆ ಹೋಗಿ ಸೇರ್ತದೆ. ಹೀಗೆ ಕೃಷ್ಣದೇವರು ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟದ್ದನ್ನು ದೃಷ್ಟಾಂತದ ಮೂಲಕ ಒಂದು ಕಡೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿ ಅವರು ಈ ಊಟಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರವನ್ನು ಕೃಷ್ಣನ ಉಪದೇಶದ ಹಿನ್ನೆಲೆಯಲ್ಲಿ ತಿಳಿಸಿದ್ದಾರೆ. ಯಾವುದದು ಅಂದರೆ, ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳುತ್ತಾನೆ. ಏನು ಅಂದರೆ, ಯಾರು ಸಮಾಧಿ ಸ್ಥಿತಿಯಲ್ಲಿ ಹೋಗಿ ದೇವರನ್ನು ನಿರಂತರ ಧ್ಯಾನ ಮಾಡ್ತಾ ಕುಳಿತಿರ್ತಾನೆ, ತಸ್ಯ ಕಾರ್ಯಂ ನ ವಿದ್ಯತೆ, ಅವನಿಗೆ ಇನ್ನೇನು ಮಾಡಬೇಕಾದದ್ದಿಲ್ಲ. ಅಂದರೆ ನಮ್ಮ ಇಂದ್ರಿಯಗಳು ಬಹಳ ಚಂಚಲವಾಗಿದೆ. ನೋಡಿ, ಕಣ್ಣು ಒಂದು ಕಡೆ ನೋಡ್ತಾ ಇರ್ತದೆ, ಕಿವಿ ಇನ್ನೊಂದನ್ನೇನೋ ಕೇಳಿಸ್ಕೊಳ್ತದೆ, ಕೈ ಕಾಲುಗಳು ಇನ್ನೇನೋ ಚೇಷ್ಟೆ ಮಾಡ್ತದೆ. ಒಂದು ಕ್ಷಣ ನಾವು ಒಂದು ಕಡೆ ಕುಳಿತಿದ್ರೂ ಕೂಡ ನಮ್ಮ ಇಂದ್ರಿಯಗಳು ಸಾವಿರಾರು ಕೆಲಸಗಳನ್ನು ಮಾಡ್ತಾ ಇರ್ತದೆ. ಮನಸ್ಸಂತೂ ಕೇಳುವಷ್ಟೇ ಇಲ್ಲ, ಕ್ಷಣ ಕ್ಷಣಕ್ಕೆ ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡ್ತದೆ. ಈ ರೀತಿಯಲ್ಲಿ ನಿರಂತರ ಚೇಷ್ಟೆ ಮಾಡ್ತಾ ಇರತಕ್ಕ ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಒಳ್ಳೆಯ ಆಸನದಲ್ಲಿ ಕುಳಿತು ಎಲ್ಲ ಇಂದ್ರಿಯಗಳು ವಿಷಯ ಪದಾರ್ಥಗಳಿಂದ ದೂರವಾಗಿ ಕಣ್ಣನ್ನು ಮುಚ್ಚಿ ನಾಸಿಕಾಗ್ರಂ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ, ಬೇರೆ ಏನನ್ನೂ ಕಾಣದೆ ಹೃದಯದಲ್ಲಿರುವ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ ಆ ದೇವರ ಪಾದದಿಂದ ತಲೆಪರ್ಯಂತ ಪ್ರತಿಯೊಂದು ಅವಯವಗಳನ್ನು ಚಿಂತನೆ ಮಾಡ್ತಾ ಕುಳಿತುಕೊಳ್ಬೇಕು. ಎಷ್ಟರ ಮಟ್ಟಿಗೆ ಅಂದರೆ, ಆ ರೀತಿ ಕುಳಿತುಕೊಂಡಾಗ ಅವನ ಮೈ ಮೇಲೆ ಬಂದು ನೀವು ಹೊಡೆದ್ರೂ ಅವನಿಗೆ ಎಚ್ಚರ ಆಗೋದಿಲ್ಲ, ಅವನಿಗೆ ಗೊತ್ತಾಗೋದಿಲ್ಲ ಯಾರು ಬಂದಿದ್ದಾರೆ ಅಂತ. ಇದನ್ನು ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮನ ಉಪಾಸನೆ ಮಾಡುವುದು ಅಂತ ಹೇಳುತ್ತಾರೆ. ಭಾಗವತದಲ್ಲಿ ಬರ್ತದೆ, ಪರೀಕ್ಷಿತ ರಾಜರು ಬೇಟೆಯಾಡ್ತಾ ಹೋದಾಗ ಶಮೀಕರ ಆಶ್ರಮಕ್ಕೆ ಹೋಗ್ತಾರೆ ನೀರಡಿಕೆಯಾಗಿ, ನೀರು ಕುಡಿಬೇಕು, ನೀರು ಬೇಕು ಅಂತ. ಹೋಗಿ ನೋಡ್ತಾರೆ, ಯಾರು ಇರೋದಿಲ್ಲ. ಅವರೊಬ್ಬ ಋಷಿಗಳು ಕೂತು ತಪಸ್ಸು ಮಾಡ್ತಾ ಕೂತಿರ್ತಾರೆ, ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮನ ಉಪಾಸನೆ ಮಾಡ್ತಾ ಇರ್ತಾರೆ. ಇವರು ಹೋಗಿ ಕೇಳುತ್ತಾರೆ ಪರೀಕ್ಷಿತ ರಾಜರು, ನಾನು ಈ ದೇಶದ ರಾಜ ಬಂದಿದ್ದೇನೆ, ನೀರಡಿಕೆ ಆಗ್ತಾಯಿದೆ, ನೀರು ಕೊಡಿ. ಅವ್ರ ಮಾತೇ ಆಡೋದಿಲ್ಲ, ಜೋರು ಮಾಡುತ್ತಾರೆ. ನೀವು ನನ್ನ ಮಾತಿಗೆ ನೀರು ಕೊಡಿದ್ರೆ ನಿಮಗೆ ಆ ರೀತಿ ಶಿಕ್ಷೆ ಆಗ್ತದೆ, ನಾನು ದೊಡ್ಡ ಅಧಿಕಾರಿ. ಅದಕ್ಕೂ ಅವ್ರು ಮಾತಾಡೋದಿಲ್ಲ. ಸಿಟ್ಟು ಬಂದು ಅಲ್ಲಿ ಬಿದ್ದಂತಹ ಒಂದು ಹಾವಿನ ಪೊರೆಯನ್ನು ಅವ್ರ ತಲೆ ಮೇಲೆ ಹಾಕ್ತಾರೆ. ಸತ್ತ ಹಾವಿನ ಶರೀರವನ್ನು ಆ ಬ್ರಾಹ್ಮಣನ ತಲೆ ಮೇಲೆ ಹಾಕ್ತಾರೆ, ಋಷಿಗಳ ತಲೆ ಮೇಲೆ. ಆಗಲೂ ಅವ್ರು ಮಾತಾಡೋದಿಲ್ಲ.
ಬೇಸರ ಆಗ್ತದೆ, ನೀರು ಸಿಗಲಿಲ್ಲ ಅಂತ ವಾಪಸ್ ಹೋಗ್ತಾರೆ ಪರೀಕ್ಷಿತ ರಾಜರು. ವಾಪಸ್ ಹೋಗುವಾಗ ಅವರಿಗೆ ಅನಿಸ್ತದೆ, ಅಯ್ಯೋ ನಾನು ತಪ್ಪು ಮಾಡಿದೆ. ಯಾಕೆಂದರೆ ಅವರು ಪಾಪ ಮಾತಾಡದೆ ಕೂತಿದ್ರು, ಅವ್ರು ಏನು ವಿಚಾರ ಮಾಡ್ತಾಯಿದ್ರೋ ಏನು ಕಥೆಯೋ, ಸುಮ್ಮನೆ ನಾನು ಹಾಕಿದೆ, ಹಾಗೆಲ್ಲ ಮಾಡಬಾರ್ದು, ಅಪಚಾರ ಮಾಡಬಾರ್ದು ಅಂತ ಅಂದ್ಕೊಳ್ತಾರೆ. ಮತ್ತು ಪರೀಕ್ಷಿತ ರಾಜರು ಹೇಗೆ ಉದ್ಧಾರ ಆದರೂ ಬೇರೆ ಕಥೆ. ಇಲ್ಲಿ ಶಮೀಕ ಋಷಿಗಳ ಸ್ಥಿತಿಯನ್ನು ನಾವು ಗಮನಿಸಬೇಕಾದ್ದು. ನೋಡಿ, ಅವರಿಗೆ ಬಾಹ್ಯ ಪ್ರಪಂಚದ ಯಾವುದರ ಜ್ಞಾನವೂ ಬರ್ತಾ ಇಲ್ಲ. ಎದುರಿಗೇ ರಾಜ ಬಂದು ನಿಂತಿದ್ದಾನೆ, ಅದು ಕಾಣ್ತಾ ಇಲ್ಲ ಅವರಿಗೆ. ರಾಜ ಸಾವಿರಾರು ಮಾತನಾಡಿದ ಕಿವಿಗೆ ಕೇಳ್ತಾ ಇಲ್ಲ. ರಾಜ ಮುಟ್ಟಿದ ಅವರನ್ನು, ತನ್ನ ಬಾಣದಿಂದ ಅದನ್ನು ಹಾಕ್ತಾನೆ, ಹಾವನ್ನು ತೆಗೆದು, ಆದರೂ ಅವ್ರಿಗೆ ಸ್ಪರ್ಶ ಜ್ಞಾನ ಆಗಲಿಲ್ಲ. ಅಂದರೆ ತಾತ್ಪರ್ಯ ಏನು? ವಿಷಯ ಪದಾರ್ಥಗಳಿಗೆ ಸಂಪರ್ಕವೇ ಆಗದಂತೆ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಂಡಿದ್ದಾರೆ. ಈ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವುದೇನಿದೆ, ಇದನ್ನು ಸಮಾಧಿ ಸ್ಥಿತಿ ಅಂತ ಕರೆಯುವಂಥದ್ದು. ನೋಡಿ, ಈ ಸಮಾಧಿ ಸ್ಥಿತಿಯಲ್ಲಿರತಕ್ಕಂತಹ ವ್ಯಕ್ತಿ ಅವನು ಏನು ಮಾಡೋದು ಬೇಡ ಅಂತ ಕೃಷ್ಣ ಹೇಳ. ತಸ್ಯ ಕಾರ್ಯಂ ನ ವಿದ್ಯತೆ. ನಾವು ಕೆಲವೊಮ್ಮೆ ಅಂದ್ಕೊಳ್ತೇವೆ, ಎಂಥವರು ಬಂದರೂ ನೀರು ಕೊಡಬೇಕು ಅಂತ ಶಾಸ್ತ್ರಗಳಲ್ಲಿದೆ. ಆಹಾರ ಮತ್ತು ನೀರು, ಔಷಧಿ ಇವುಗಳನ್ನು ಕೊಡುವಾಗ ಪಾತ್ರಾಪಾತ್ರವೂ ನೋಡಬೇಕಾಗಿಲ್ಲ. ಯಾವ ಕಾಲದಲ್ಲಿ ಬೇಕಾದರೂ, ಯಾವ ದೇಶದಲ್ಲಿ ಬೇಕಾದರೂ, ಯಾರಿಗೆ ಬೇಕಾದರೂ ಕೊಡಬಹುದು ಅಂತ ಹೇಳ್ತೇವೆ. ನಾವೇ ಅನೇಕ ಕಡೆಗಳಲ್ಲಿ ನೀರಿನ ಸರಬರಾಜು ವ್ಯವಸ್ಥೆ ಮಾಡ್ತೇವೆ, ನೀರು ದಾನ ಆಗಲಿ, ಎಲ್ಲರಿಗೂ ನೀರು ಸಿಗಲಿ ಅಂತ. ಹೀಗಿರುವಾಗ ದೊಡ್ಡ ರಾಜ, ಅದು ಭಗವದ್ಭಕ್ತ, ಅಂತಹ ಶ್ರೇಷ್ಠ ರಾಜ ಬಂದು ನೀರು ಕೇಳಿದಾಗ ಕೊಡಲಿಲ್ಲಲ್ಲ, ಹಾಗಾದ್ರೆ ಇವ್ರಿಗೆ ಪಾಪ ಬಂತೋ ಇಲ್ವೋ ಶಮೀಕ ಋಷಿಗಳಿಗೆ? ಕೃಷ್ಣ ಹೇಳ್ತಾನೆ, ತಸ್ಯ ಕಾರ್ಯಂ ನ ವಿದ್ಯತೆ. ಅವರಿಗೆ ಪಾಪ ಬರಲಿಕ್ಕೆ ಅವಕಾಶವೇ ಇಲ್ಲ. ಯಾಕೆ ಅಂದರೆ ಅವರಿಗೆ ಯಾವುದೇ ವಿಧಿ ನಿಷೇಧಗಳೇ ಇಲ್ಲ. ಸಮಾಧಿ ಸ್ಥಿತಿಯಲ್ಲಿ ಹೋಗಿ ಪರಮಾತ್ಮನ ಅನುಸಂಧಾನವನ್ನು, ಚಿಂತನೆಯನ್ನು ಮಾಡ್ತಾ ಆ ರೂಪದಲ್ಲಿಯೇ ಮುಳುಗಿರತಕ್ಕ ವ್ಯಕ್ತಿಗೆ ಯಾವ ವಿಧಿ ನಿಷೇಧಗಳು ಇರೋದಿಲ್ಲ. ಯಾಕೆ ಅಂತಂದರೆ ವಿಧಿ ಇರೋದಿಲ್ಲ. ಯಾವುದಕ್ಕೋಸ್ಕರ? ದಾನ ಮಾಡೋದಾಗಲಿ, ಧರ್ಮಾಚರಣೆ ಮಾಡೋದಾಗಲಿ, ಪರೋಪಕಾರ ಮಾಡೋದಾಗಲಿ, ದೇವರ ಪೂಜೆ ಮಾಡೋದಾಗಲಿ, ಇದೆಲ್ಲ ಇರೋದು ಯಾವುದಕ್ಕೋಸ್ಕರವಾಗಿ? ಆ ಧ್ಯಾನದಲ್ಲಿ ಪರಮಾತ್ಮನ ಉಪಾಸನೆ ಮಾಡುವ ಸಾಮರ್ಥ್ಯ ಬರಲಿ ಅಂತ ಇದೆಲ್ಲ ಮಾಡುವಂಥದ್ದು. ಆ ಸ್ಥಾನವನ್ನೇ ತಲುಪಿ ಆಗಿದೆ. ಹಾಗೆ ಮತ್ತೆ ಅವರು ಈ ಬಾಹ್ಯ ಪ್ರಪಂಚದಲ್ಲಿ ಕಾರ್ಯವನ್ನು ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಹಾಗಾದರೆ ಭಾಳ ಒಳ್ಳೆಯದಾಯ್ತಿದು. ಸಮಾಧಿ ಸ್ಥಿತಿಗೆ ಹೋಗಿ ನಾವು ಪರಮಾತ್ಮನ ಧ್ಯಾನ ಮಾಡೋದನ್ನು ಒಂದು ಸಲ ಅಭ್ಯಾಸ ಮಾಡ್ಕೊಂಡ್ಬಿಡೋದು. ಒಂದು ದಿವಸ ಏಕಾಂತದಲ್ಲಿ ಕುಳಿತು, ಆಸನದಲ್ಲಿ ಕುಳಿತು ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಹೃದಯದಲ್ಲಿ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡೋದು. ಒಂದು 15 ನಿಮಿಷ 20 ನಿಮಿಷ ಜಾಸ್ತಿ ಬೇಕಾಗ್ತದೆ, ಯಾಕಂದರೆ ಅಭ್ಯಾಸ ಇರೋದಿಲ್ಲ. ಧ್ಯಾನ ಮಾಡಿ ಆಯಿತಾ, ಈಗ ನಾನು ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮನ ಧ್ಯಾನ ಮಾಡ್ತಾ ಇರುವವನಲ್ವಾ, ಹಾಗಾದ್ರೆ ನನಗಿನ್ನು ಯಾವ ಕರ್ಮಾಚರಣೆ ಇಲ್ಲ, ನಾನು ಆರಾಮ ಏನು ಬೇಕಾದ್ರೂ ಸ್ವೇಚ್ಛಾಚಾರವಾಗಿ ಪ್ರವರ್ತಿಸಿ ಆಗಬಹುದು ಅಂತ ಕೆಲವೇ ನಮಗೆ ಅನಿಸೋದಿದೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ತಸ್ಯ ಕಾರ್ಯಂ ನೈವೇದ್ಯತೆ ಅಂದರೆ ತಾದೃಶ ಅವಸ್ಥಾಯಾಂ ಸ್ಥಿತಸ್ಯೈವ. ಆಚಾರ್ಯದನ್ನು ಭಾಷ್ಯದಲ್ಲಿ ಬರೆದಿದ್ದಾರೆ. ಆ ಸಮಾಧಿ ಸ್ಥಿತಿಯಲ್ಲಿ ಇರುವ ಕಾಲದಲ್ಲಿ ಮಾತ್ರ ಅವನಿಗೆ ಕರ್ತವ್ಯಗಳಿಲ್ಲ. ಈಗ ಶಮೀಕ ಋಷಿಗಳು ಆ ಸಮಾಧಿ ಸ್ಥಿತಿಯಿಂದ ಎಚ್ಚೆತ್ತುಕೊಂಡ್ರು. ಮಗ ಬಂದು ಅಳ್ತಾ ಇದ್ದ ಶೃಂಗಿ, ತಮ್ಮ ಧ್ಯಾನ ಮುಗಿತು, ಎಚ್ಚೆತ್ತು ನೋಡುತ್ತಾರೆ. ಶೃಂಗಿ ಹೇಳ್ತಾನೆ, ಇಲ್ಲ ನಿಮ್ಮ ಕೊರಳಲ್ಲಿ ಹಾವಿದೆ ಅಂತ. ಹೌದಾ ಅಂತ ಅವ್ರು ನೋಡ್ಕೊಂಡು ಅದನ್ನು ಕಿತ್ತಿ ಆ ಕಡೆ ಹಾಕ್ತಾರೆ. ಯಾಕೆ ಅಳ್ತಾ ಇದ್ದಿಲ್ಲ, ಹೀಗಾಯಿತು, ಪರೀಕ್ಷೆ ಶಾಪ ಕೊಟ್ಟೆ ಅಂತ. ಆಗ ಅವರು ಮೊದಲು ಹೇಳ್ತಾರೆ, ತಪ್ಪು ಮಾಡಿದ್ದೀನಿ ನೀನು, ಹಾಗೆಲ್ಲ ರಾಜರಿಗೆ ಶಾಪ ಕೊಡಬಾರ್ದು. ರಾಜರು ಚೆನ್ನಾಗಿದ್ರೆ ನಾವೆಲ್ಲ ಸುಖವಾಗಿರ್ತೇವೆ. ದುಷ್ಟರಾಜರು, ಅಧಾರ್ಮಿಕ ರಾಜರು ಅಧಿಪತಿಗಳಾದರೆ ಯಾವ ಧರ್ಮಕರ್ಮಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವ ದೇವರ ಅನುಗ್ರಹವೂ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಭೂಮಿ ಸುರಕ್ಷಿತವಾಗೋದಿಲ್ಲ, ಸರಿಯಾದ ಕಾಲಕ್ಕೆ ಮಳೆ ಬೆಳೆಗಳಾಗೋದಿಲ್ಲ ಅಂತ ಅವನಿಗೆ ಬುದ್ಧಿವಾದವನ್ನು ಹೇಳುತ್ತಾರೆ. ನೋಡಿ, ಅಲ್ಲಿಯವರೆಗೂ ತಾವು ಎಚ್ಚರ ಆಗುವವರೆಗೂ ಯಾವುದೇ ವಿಚಾರ ಮಾಡದ ಶಮೀಕ ಋಷಿಗಳು ಎಚ್ಚರ ಆದ ಕೂಡಲೇ ಶುರು ಮಾಡಿದರು ಧರ್ಮಾಧರ್ಮ ವಿವೇಚನೆ, ಬೋಧನೆ, ಯಾವುದು ಕರ್ತವ್ಯ ಯಾವುದು ಕರ್ತವ್ಯ. ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳಿದ್ದು, ಸಮಾಧಿಯಲ್ಲಿ ಕುಳಿತು ಪರಮಾತ್ಮನ ಧ್ಯಾನವನ್ನು ಯಾವ ಘಟ್ಟದಲ್ಲಿ ಮಾಡ್ತಾನೆ, ಯಾವ ಕಾಲದಲ್ಲಿ ಮಾಡ್ತಾನೆ, ಆ ಕಾಲದಲ್ಲಿ ಮಾತ್ರ ಅವನಿಗೆ ಯಾವುದೇ ನಿಯಮಗಳಿಲ್ಲ. ಅವನು ದೇವರ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ ಸಾಕು, ಬೇರೆ ಏನೂ ಬೇಡ. ಯಾವಾಗ ಸಮಾಧಿಯಿಂದ ಎಚ್ಚೆತ್ತುಕೊಳ್ಳುತ್ತಾನೆ, ಬಾಹ್ಯ ಪ್ರಪಂಚ ಜ್ಞಾನ ಬರ್ತದೆ, ಈ ವಿಷಯ ಪದಾರ್ಥಗಳಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷವಾಗತ್ತೆ, ಸಂಪರ್ಕವಾಗತ್ತೆ, ಆಗ ಮತ್ತೆ ಅವನಿಗೆ ವಿಧಿ ನಿಷೇಧಗಳು ಇದ್ದೇ ಇದೆ. ಆಗ ಅವರು ಮತ್ತೆ ಎಲ್ಲ ತಮ್ಮ ಅನುಷ್ಠಾನಗಳ ನಿರಂತರವಾದ ಕರ್ಮಗಳನ್ನು ಆಚರಣೆ ಮಾಡಲೇಬೇಕು. ಇದಕ್ಕೆ ಸ್ವಾಮಿಗಳು ಕೊಟ್ಟ ದೃಷ್ಟಾಂತ ಯಾವುದು ಅಂತಂದರೆ, ಊಟವನ್ನು ಮಾಡುವಾಗ ಒಂದು ನಿಯಮವನ್ನು ಶಾಸ್ತ್ರ ಹೇಳಿದೆ. ಏನಂತ ನಿಯಮ ಹೇಳಿದೆ ಅಂದರೆ, ಮೌನವಾಗಿ ಊಟವನ್ನು ಮಾಡಿ ಅಂತ ಶಾಸ್ತ್ರ ಹೇಳ್ತದೆ. ಅನೇಕ ವಿಚಾರದಲ್ಲಿದೆ. ಸ್ನಾನ ಮಾಡುವಾಗ ಮಾತನಾಡಬಾರದು ಅಂತ ಇದೆ, ದೇವರ ಆರಾಧನೆ ಮಾಡುವಾಗ ಮಾತನಾಡಬಾರದು ಅಂತ ಇದೆ, ಹಾಗೆ ಊಟವನ್ನು ಮಾಡುವಾಗ ಮಾತನಾಡಬಾರದು. ಇದು ಎಲ್ಲರಿಗೂ ಹೇಳಿದ ನಿಯಮ ಶಾಸ್ತ್ರಗಳು. ಇದು ಅನೇಕ ವೈಜ್ಞಾನಿಕ ದೃಷ್ಟಿಯ ಹಿನ್ನೆಲೆಯಲ್ಲೂ ಒಳ್ಳೆಯ ವಿಚಾರವೇ. ಊಟ ಮಾಡುವಾಗ ಮಾತನಾಡದಿರೋದು ಬಹಳ ಒಳ್ಳೆಯ ಕ್ಷೇಮಕರ. ಈ ಒಂದು ಊಟ ಮಾಡುವಾಗ ಮಾತನಾಡಬಾರದು ಅಂತ ಏನು ಶಾಸ್ತ್ರದಲ್ಲಿ ನಿಯಮ ಇದೆ, ಇದನ್ನು ಎಷ್ಟೊತ್ತು ಪಾಲನೆ ಮಾಡ್ತೇವೆ ನಾವು? ಊಟ ಮುಗಿಯುವ ತನಕ. ಊಟ ಮುಗಿದ ಕೂಡಲೇ
ಮತ್ತು ಯಥಾ ಪ್ರಕಾರ ಮಾತುಗಳನ್ನು ಶುರು ಮಾಡ್ತೇವೆ ನಾವು. ಹೇಗೆ ಈ ನಿಯಮ ಅಂದರೆ ಊಟ ಮುಗಿಯುವವರೆಗೂ ಮಾತನಾಡಬಾರ್ದು, ಆನಂತರ ಮತ್ತೆ ಮಾತನಾಡಲಿಕ್ಕೆ ಹೇಗೆ ಅವಕಾಶ ಇದೆ ಮಾತನಾಡ್ತೇವೋ, ಅದೇ ರೀತಿ ತಸ್ಯ ಕಾರ್ಯಂ ನ ವಿದ್ಯತೆ ಅಂತ ಶಾಸ್ತ್ರಗಳು ಹೇಳಿದ್ದು ಎಲ್ಲಿವರೆಗೂ ಅವನು ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮನ ರೂಪದ ಧ್ಯಾನ ಮಾಡ್ತಾ ಇರ್ತಾನೆ, ಅಲ್ಲಿವರೆಗೂ ಅವನಿಗೆ ಬೇರೆ ಯಾವುದೇ ಕರ್ತವ್ಯಗಳಿಲ್ಲ. ಅವನದನ್ನೊಂದೇ ಮಾಡಿದರೆ ಸಾಕು. ಅದು ಮುಗೀತು, ಸಮಾಧಿ ಸ್ಥಿತಿಯಿಂದ ಎಚ್ಚೆತ್ತುಕೊಂಡ ಅಂತಾದರೆ ಮತ್ತೆ ಅವನಿಗೆ ವಿಹಿತ ಕರ್ಮಗಳನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಲೇಬೇಕು. ಯಾಕಂದರೆ ಕೆಲವೊಮ್ಮೆ ಎಷ್ಟೋ ಜನ ಹಾಗೆಲ್ಲ ನಮ್ಮ ತಲೆಯಲ್ಲಿ ಹುಚ್ಚು ಅಭಿಪ್ರಾಯಗಳನ್ನು ಹಾಕೋರಿದ್ದಾರೆ. ನೀವು ದೇವರನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತೀರಾ, ಸಾಕು, ಬೇರೆ ಏನು ಮಾಡೋದು ಬೇಡ ನೀವು ಅಂತ. ಇದೆಲ್ಲ ಏನಂದರೆ ಇವರೇ ಕೃಷ್ಣ, ಇವರು ಕೊಟ್ಟದ್ದೇ ಗೀತೆ ಅನ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ಹೇಳಿದ್ದೇ ಧರ್ಮಶಾಸ್ತ್ರ ಅಂತ. ಹಾಗಿಲ್ಲ, ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತದೆ, ವಿಹಿತವಾದ ಕರ್ಮವನ್ನು ಮಾಡಲೇಬೇಕು. ಕುರು ಭುಂಕ್ಷೋಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ನಮ್ಮ ವಿಹಿತವಾದ ಕರ್ಮವನ್ನು ಸತತಂ ಕುರು, ಮಾಡಲೇಬೇಕು, ಅದನ್ನು ಬಿಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಎಲ್ಲಿವರೆಗೂ ಅಪರೋಕ್ಷ ಜ್ಞಾನೋತ್ತರ ಕಾಲದಲ್ಲಿಯೂ ಜ್ಞಾನಿಗಳು ಕರ್ತವ್ಯವನ್ನು ಮಾಡ್ತಾರೆ. ನೋಡಿ, ದೇವರ ಸಾಕ್ಷಾತ್ಕಾರವಾಗಿ ದೇವರನ್ನು ನೋಡಿ ಆಗಿದೆ, ನೋಡಿ ಆದ ಮೇಲೂ ಕೂಡ ಅವರು ಕರ್ತವ್ಯವನ್ನು ಮಾಡ್ತಾ ಇರ್ತಾರೆ. ನೋಡಿ, ಮಧ್ವಾಚಾರ್ಯರು ದೇವರನ್ನು ಕಂಡವರು, ದೇವರ ಜೊತೆಗೆ ನಿತ್ಯ ಒಡನಾಟ ಹೊಂದಿದವರು. ಅಂತಹ ಮುಖ್ಯಪ್ರಾಣ ದೇವರ ಅವತಾರರಾದ ಮಧ್ವಾಚಾರ್ಯರು ಸಂಚಾರ ಮಾಡುವಾಗ ತುಂಗಾತರಿ ನದಿ ತೀರದಲ್ಲಿ ಅನೇಕ ಜನರು ಬಂದು ಹೇಳ್ತಾರೆ, ಆಚಾರ್ಯರೇ, ಈ ಬಂಡೆ ಅದು ನದಿ ಮಧ್ಯದಲ್ಲಿದ್ದರೆ ತುಂಬ ಉಪಕಾರ ಆಗ್ತಾ ಇತ್ತು, ಆದರೆ ಯಾರಿಗೂ ಎತ್ತಲಿಕ್ಕೆ ಆಗ್ತಾಯಿಲ್ಲ. ಭೀಮಸೇನ ಹೇಳಿದರೆ ಎತ್ತಿಡ್ತಿದ್ರೋ ಏನೋ, ನಮಗೆ ಯಾರಿಗೂ ಅದನ್ನು ಎತ್ತಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಮಧ್ವಾಚಾರ್ಯರು ಒಂದೇ ಕೈಯಲ್ಲಿ ಅದನ್ನು ಎತ್ತಿಡ್ತಾರೆ. ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗ್ತದೆ, ಅಂಬುತೀರ್ಥ ಕಳಸ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ಇವತ್ತು ಆ ದೊಡ್ಡ ಬಂಡೆ ಹಾಗೇ ಇದೆ. ಅದರ ಮೇಲೆ ಬರೆದಿದ್ದಾರೆ ಮಧ್ವಾಚಾರ್ಯರಿಂದ ಸ್ಥಾಪಿತವಾದ ಶಿಲೆ ಅಂತ. ಗಮನಿಸಬೇಕು, ಅದು ಒಬ್ಬ ದೊಡ್ಡ ತತ್ವಜ್ಞಾನಿ, ಜಗತ್ತಿಗೆಲ್ಲ ಉಪದೇಶ ಮಾಡಿದರು, ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ ಮಹಾಜ್ಞಾನಿಗಳು. ಅವರು ಈ 4 ಜನ ಯಾರೋ ಬಟ್ಟೆ ಒಗೆಯೋರೋ ಅಥವಾ ಯಾರೋ 4 ಜನ ನೀರಿನ ಸೇವೆ ತಮ್ಮ ಜೀವನಕ್ಕೆ ಬೇಕು ಅಂತ ಅಪೇಕ್ಷೆ ಪಡತಕ್ಕಂತಹ ಗ್ರಾಮಸ್ಥರಿಗೋಸ್ಕರ ಇಷ್ಟು ದೊಡ್ಡ ಬಂಡೆ ಎತ್ತಿಡೋ ಕೆಲಸದ ಅನಿವಾರ್ಯತೆ ಏನಿದೆ ನೋಡಿ. ಅವರಿಗೆ ಯಾವ ಕರ್ತವ್ಯ ಇಲ್ಲ, ಎಲ್ಲವನ್ನು ಮೀರಿಯಾಗಿದೆ. ಅಪರೋಕ್ಷ ಜ್ಞಾನವಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಪ್ರತಿನಿತ್ಯ ಇದೆ ಅವರಿಗೆ. ಆದರೆ ತಾವೇ ಬರೆದಿದ್ದಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ವಿತೆ. ಮಧ್ವಾಚಾರ್ಯ ಕೊಟ್ಟ ಅಪೂರ್ವ ಸಂದೇಶ. ಹೇಗೆ ನಾವು ಟ್ಯಾಕ್ಸನ್ನು ಕಟ್ತೇವೆ, ಸಮಾಜದಲ್ಲಿ ಬದುಕಿದ್ದೇವೆ, ನಾವು ಈ ರಾಜ್ಯದಲ್ಲಿದ್ದೇವೆ, ಈ ಪ್ರಾಂತದಲ್ಲಿದ್ದೇವೆ ಅಂಥೇಳಿ ನಮ್ಮ ಅಧಿಕಾರಿಗಳು ನಮಗೆ ಸವಲತ್ತು ಕೊಡ್ತಾರೆ ಅಂತ ಅವರಿಗೆ ನಾವು ಒಂದಿಷ್ಟು ಕಪ್ಪ ಕಾಣಿಕೆಯನ್ನು ಅರ್ಪಣೆ ಮಾಡ್ತೇವೋ, ಅದೇ ರೀತಿ ಪರಮಾತ್ಮ ನಮಗೆ ಕೊಟ್ಟಿರತಕ್ಕ ದೊಡ್ಡ ಈ ವ್ಯವಸ್ಥೆಗೆ ನಾವು ದೇವರಿಗೆ ಕೊಡತಕ್ಕಂಥ ಕೃತಜ್ಞತೆ ಯಾವುದು ಅಂದರೆ 4 ಜನರ ಸೇವೆ ಮಾಡಿ, 4 ಜನಕ್ಕೆ ಹಿತವಾದದ್ದನ್ನು ಮಾಡಿ. ನೋಡಿ, ಮಧ್ವಾಚಾರ್ಯ ಉಪದೇಶನ ಬರೀ ಬಾಯಿಂದ ಹೇಳಿಬಿಡಲಿಲ್ಲ, ತಾವು ಮಾಡಿ ತೋರಿಸಿದರು. ತಾವು ದೊಡ್ಡ ಯತಿಗಳಾಗಿ ಎಲ್ಲವನ್ನೂ ತ್ಯಾಗ ಮಾಡಿದವರಾಗಿ, ಯಾರ ಮೇಲೆ ಅವರಿಗೆ ಅಭಿಮಾನ ಇಲ್ಲ, ಆದರೆ ದೇವರ ಪ್ರೀತಿಗಾಗಿ ನಮ್ಮ ವಿಹಿತವಾದ ಕರ್ಮಾಚರಣೆ ಮಾಡಬೇಕು ನಾವು. ನೋಡಿ, ಆಚಾರ್ಯರು ಪ್ರತಿನಿತ್ಯದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮನ ಉಪಾಸನೆ ಮಾಡ್ತಿದ್ರು. ಇದನ್ನೂ ಸುಮಧ್ವಿಜಯ ತಿಳಿಸಿಕೊಡ್ತದೆ. ಅಚಿಂತಯಸ್ತತ್ ಸಮಾಧೌ ಅಸುರ ಸುರ ನರೇಭ್ಯ ಸದ್ಗುಣಂ ನಾಥಮನ್ಯಂ. ಇಡೀ ಸಮಗ್ರ ಬ್ರಹ್ಮಾಂಡವನ್ನು ವ್ಯಾಪಿಸಿರತಕ್ಕಂತಹ ಪರಮಾತ್ಮನ ರೂಪವನ್ನು ಏಕಾಂತದಲ್ಲಿ ಕುಳಿತು ನಿರಂತರ ಚಿಂತನೆ ಮಾಡ್ತಾ ಇದ್ದರು ಆಚಾರ್ಯರು. ಅಷ್ಟು ದೊಡ್ಡದಾದಂತಹ ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮನ ಉಪಾಸನೆಯನ್ನು ಮಾಡುವ ಸಾಮರ್ಥ್ಯ ಅವರಿಗಿದೆ. ಎಷ್ಟು ದಿನಗಟ್ಟಲೆ ಬೇಕಾದರೂ ಆಚಾರ ಧ್ಯಾನದಲ್ಲಿ ಕೂತ್ಕೊಳ್ತಾರೆ. ಅವರು ಈ ಕಡೆ ಬರೋದೇ ಇಲ್ಲ ಬಾಹ್ಯ ಪ್ರಪಂಚಕ್ಕೆ, ಅಷ್ಟು ಪರಮಾತ್ಮನಲ್ಲಿ ಮುಳುಗಿಬಿಡ್ತಾರೆ. ಅಷ್ಟು ಸಾಮರ್ಥ್ಯ ಇದೆ ಅವರಿಗೆ. ಆದರೆ ಆ ಸಮಾಧಿ ಸ್ಥಿತಿಯಿಂದ ಹೊರಗಿದ್ದಾಗ, ಎಚ್ಚರ ಕಾಲದಲ್ಲಿ, ಬಾಹ್ಯ ಪ್ರಪಂಚದ ಒಡನಾಟ ಇರುವ ಕಾಲದಲ್ಲಿ ಸಮಾಜದಲ್ಲಿ ಯಾವ್ಯಾವ ಕರ್ತವ್ಯವನ್ನು ಯಾರ್ಯಾರು ಪಾಲನೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತದೋ ಹಾಗೆ ನಡೆದುಕೊಂಡು